ನೀವು ಹೇಳಿಬಿಡ್ತೀರಿ ರೈತರಾಗಿ ಅಂತ, ರೈತರಿಗೆ ಎಣ್ಣೆ ಕೊಡೋದಿಲ್ಲ ಸ್ವಾಮಿಗಳೇ, ನೀವೇನ್ ಮಾಡೋದು ಅಂತ. ಹೌದು, ಹಾಗೆ ಆಯ್ತು. ಒಮ್ಮೆ ಚುಂಚನಗಿರಿನಲ್ಲಿ, ಬೆಂಗಳೂರಿನಲ್ಲಿ ಏನಾಗ್ತಿತ್ತು, ವಧುವರ ಅನ್ವೇಷಣೆ ಮಾಡ್ತಾ ಇದ್ವಿ. ಅಲ್ಲಿ ಒಂದು 300 ಜನ ಗಂಡು ಮಕ್ಕಳು ಬಂದ್ರೆ ಒಂದು 200 ಜನ ಹೆಣ್ಮಕ್ಳು ಬರ್ತಿದ್ರು. ಹೇಗೋ ಬ್ಯಾಲೆನ್ಸ್ ಆಗ್ತಾ ಇತ್ತು. ಚುಂಚನಗಿರಿಲಿ ದೊಡ್ಡದಾಗಿ ಮಾಡೋಣ ಅಂತ ಹೋಗಿ, ಅದು 1-2 ವರ್ಷಗಳ ಹಿಂದೆ ಒಂದು ದೊಡ್ಡ ಇಶ್ಯೂ ಆಯಿತು. ಕಾರಣ, ಬಂದಂತ ಹುಡುಗರು 10,000 ಜನ, ಬಂದಂತ ಹುಡುಗರು ಅಪೇಕ್ಷಿತರಾಗಿ ಬಂದವರು 10,000 ಜನ, ಹೆಣ್ಮಕ್ಳೇನು ಕಡಿಮೆ ಬಂದಿರಲಿಲ್ಲ. ಅವರು ಒಂದು 250-300 ಜನ ಬಂದಿದ್ರು. ಆದ್ರೆ ಈ 10,000 ಜನಗಳನ್ನ ನೋಡ್ಬಿಟ್ಟು ಅವ್ರು ಕಾಣೆ ಆಗ್ಬಿಟ್ಟು ಎಲ್ಲ ಹೊರಟೋಗ್ಬಿಟ್ರು. ಈ ದೃಷ್ಟಿಯಿಂದ ಏನೊಂದು ಭಾವನೆ ಇದೆಯಲ್ಲ, ವ್ಯವಸಾಯವನ್ನ ನಂಬಿಕೊಂಡಂತವರಿಗೆ ಹೆಣ್ಣುಗಳನ್ನ ಕೊಡಬಾರ್ದು ಅಂತಕ್ಕಂಥ ಒಂದು ಭಾವನೆ ಇದೆಯಲ್ಲ, ಅದು 1-2 ವರ್ಷ 3 ವರ್ಷ ಇರಬಹುದು. ಬರ್ತಾ ಇರ್ತಕ್ಕಂಥ ಆಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ನೀವು ಕೂಡ ಚೆನ್ನಾಗಿ ಸಾಫ್ಟ್ ಸ್ಕಿಲ್ಸ್ ನ ಬಳಸ್ಕೊಂಡು ರೈತರಾದದ್ದೇ ಆದ್ರೆ, ಆಗ ನೋಡಿ ಬೆಂಗಳೂರಿನಂತ ನಗರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕುಡ್ಕೊಂಡು ಶ್ವಾಸಕೋಶವನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಹಳ್ಳಿಗಳಲ್ಲಿ ಇದ್ದುಕೊಂಡು ಬದುಕನ್ನ ಚೆನ್ನಾಗಿ ಕಟ್ಟಿಕೊಳ್ಳತಕ್ಕಂಥವರ ಸಂಖ್ಯೆ, ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದು ಆಗ್ಬೇಕು ಅಂದ್ರೆ ವಿಶ್ವವಿದ್ಯಾನಿಲಯಗಳು ಈ ತರನಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡಿ ನಮ್ಮ ರೈತರನ್ನು ಕೂಡ ಸಾಫ್ಟ್ವೇರ್ ಇಂಡಸ್ಟ್ರಿಯ ವ್ಯಕ್ತಿಗಳ ರೀತಿಯಲ್ಲಿ ಹೊಲಗಳಲ್ಲಿ ಇದ್ದು ಕೈಯಲ್ಲಿ ಕಾಲಲ್ಲಿ ಮಣ್ಣನ್ನ ಮಾಡಿಕೊಂಡು ಕೂಡ ಬದುಕನ್ನ ಚೆನ್ನಾಗಿರುವ ರೀತಿಯಲ್ಲಿ ಬದುಕನ್ನ ಕಟ್ಟಿಕೊಟ್ಟದ್ದೇ ಆದ್ರೆ, ಆಗ ಈ ಅಸಮಾನತೆ ಮತ್ತು ಕೆಲವು ವೈರುಧ್ಯಗಳು ಕಡಿಮೆ ಆಗ್ತವೆ ಅಥವಾ ಮರೆಯಾಗ್ತವೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ